ಏನು ಶ್ರೀಪತಿ, ಏನು ಕೆಲಸ ಮಾಡ್ತೀಯ ಊರಲ್ಲಿ? ಏನಂದು ಇಲ್ಲೇ ಕೆಲಸ ಐತಲ್ಲ, ಅಲ್ಲೇ ಹೋಗ್ತೀನಿ ನನ್ನ ಬ್ಯಾಂಕಿಗೆ. ಯಾಕೋ ಶ್ರೀನಿವಾಸ, ನೀನು ಊರಿಗೆ ಬಂದಿದೀಯಾ? ಇಲ್ಲೇ ಇದೆಯಾ? ಯಾಕೆ ಹೋಗಿಲ್ವಾ? ಇಲ್ಲ ಕಣೋ ಶ್ರೀಪತಿ, ಯಾಕನೋ ಎಲ್ಲೋ ಕೆಲಸಗಳು ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಯಾರೋ ಒಬ್ರು ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಬಸ್ ಬರುತ್ತೇನೋ ಅಂತ ಹೇಳಿ. ಬಸ್ಸೇ ಬರೋಂಗಿಲ್ಲಪ್ಪ ನಮ್ಮೂರ ಕಡೆಗೆ. ಬಸ್ಸಿಂದೊಂದು ಸಮಸ್ಯೆ. ಒಂದು ಗಾಡಿ ತಗೊಳ್ಳಲ್ಲ ಸುಮ್ಮನೆ. ಒಂದು ಗಾಡಿ ತಗೊಂಡ್ರತ್ಲಾಗೆ ಹೋಗ್ಬೋದು. ಒಂದು ಗಾಡಿ ತಗೊಂಡಿಲ್ವೇ ನೀನು? ಅಯ್ಯೋ, ಗಾಡಿ ಇಲ್ಲ, ಏನೂ ಇಲ್ಲಪ್ಪ. ಇನ್ನೂ ನಾನು ಇನ್ನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಬರೀ ಕೆಲಸಕ್ಕೆ ಹೋಗೋದು ಬಿಡೋದು ಬರೀ ಇದೇ ಆಗ್ತೈತೆ. ಗಾಡಿ ಇಲ್ಲ, ಏನಿಲ್ಲ. ಅದಕ್ಕೆ ನೋಡ್ತಾ ಇದ್ದೀನಿ ಬಸ್ ಯಾವುದಾದ್ರೂ ಬರುತ್ತೇನೋ ಅಂತ ಹೇಳಿ. ಬರೋಂಗೇ ಇಲ್ಲ, ಏನು ಮಾಡೋದು? ಅಲ್ಲ ಕಣಲ್ಲ ಶ್ರೀನಿವಾಸ, ನಮಗಿನ್ನ ಚೆನ್ನಾಗಿ ಓದ್ತಿದ್ದಲ್ಲೋ ನೀನು. ಹಾಂ, ತುಂಬ ಚೆನ್ನಾಗಿ ಓದ್ತಿದ್ದೆ. ನೀನೇ ಏನಕ್ಕೂ ಕೆಲಸ ಸೇರಲಿಲ್ವಲ್ಲ. ಹಾಂ, ನಮಗಿನ್ನ ಜಾಸ್ತಿ ನೀನೇ ಓದ್ತಾ ಇದ್ದು, ಎಲ್ಲದರಲ್ಲೂ ಪರ್ಸೆಂಟೇಜ್ ಜಾಸ್ತಿ ತೆಗ್ದಿದ್ದೆ. ಚೆನ್ನಾಗಿ ಓದ್ತಾ ಇದ್ದಲ್ಲ. ಏನಾಯ್ತಲ್ಲ ಶ್ರೀನಿವಾಸ ನಿನಗೆ? ಶ್ರೀಪತಿ, ಹೇಳ್ಬಾರ್ದು ಬಿಡೋ ನನ್ನ ಕಷ್ಟನ. ಯಾಕೆ ಕೇಳ್ತೀಯ? ನಾನು ಹುಡುಕ್ತಾನೆ ಇದ್ದೀನಿ, ಕೆಲಸ ಸಿಗ್ತಾನೇ ಇಲ್ಲ. ಏನು ಮಾಡೋದು? ಎಷ್ಟಂತ ಹುಡ್ಕಾನೆ ಹೇಳು? ನನಗೂ ಬೇಜಾರಾಗೈತೆ. ಅದಕ್ಕೆ ಇವತ್ತು ಯಾರೋ ಒಬ್ರು ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ, ಅದನ್ನು ಒಂದು ನೋಡೋಣ ಅಂತ ಹೇಳಿ. ಹೆಂಗೋ ಬಿಡು ಶ್ರೀಪತಿ, ನೀನು ಹೆಂಗೋ ಇಲ್ಲೇ ಊರಲ್ಲಿ ಯಾವುದಾದ್ರೂ ಒಂದು ಕೆಲಸ ಹುಡ್ಕೊಂಡಿದ್ಯಾ? ಹೆಂಗೆ ಗೊತ್ತಾ, ಕೆಲಸಕ್ಕೆ ಇಲ್ಲೇ ಹೋಗ್ಕೊಂಡಿದ್ಯಾ ಅತ್ಲಾಗೆ. ನಮ್ಮದೇ ಇವಾಗ. ಅಲ್ಲ ಕಣಲ್ಲ, ನೀನು ಇಷ್ಟೊಂದು ಓದಿ ಕೆಲಸಕ್ಕೆ ಪರದಾಡ್ತೀಯಲ್ಲ ಶ್ರೀನಿವಾಸ. ಅದು ಯಾಕೋ ನೀನು ಓದ್ಬಿಟ್ಟು ಹಿಂಗೆ ಪರದಾಡ್ತೀಯ? ನಾನೇ ಎಲ್ಲ ಕೆಲಸಕ್ಕೆ ಸೇರಿ ಆಲೇ ಒಂದು 5 ವರ್ಷ 6 ವರ್ಷ ಆಗ್ತಾ ಬಂತು. ನಾನಿವಾಗ ಹೆಂಗೂ ನನಗೊಂದು 20-25 ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಕಣಲ್ಲ. ಪ್ರೈವೇಟಾಗಿ ತಾನೇ ಹೋಗ್ತಾ ಇರೋದು. ಪ್ರೈವೇಟಾಗೆ ಹೋಗ್ತಾ ಇರೋದು. ನೀನು ಪ್ರೈವೇಟಿನ ಕೆಲಸನೂ ಇಲ್ಲ ಅಂತೀಯಲ್ಲ. ಇಲ್ಲಪ್ಪ, ಏನು ಮಾಡಲಿ. ನಾನು ದೇವರಾಣಗೂ ನಿನಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂದ್ಕೊಂಡಿದ್ದೆ. ಭಾಳ ಚೆನ್ನಾಗಿ ಓದ್ತಿದ್ದಲ್ಲ, ಭಾಳ ಟ್ಯಾಲೆಂಟ್ ಇದ್ದಲ್ಲ, ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂದ್ಕೊಂಡಿದ್ದೆ. ಆದರೆ ನಿನಗೆ ಸಿಗಲಿಲ್ಲ. ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ನನಗೂ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಏನು ಮಾಡಲಿ, ಎಲ್ಲರೂ ಹಂಗೆ ಅಂತಾರೆ. ತಡೆಯವಣ್ಣೆ, ಕೃಷ್ಣಣ್ಣ ಬರ್ತೈತೆ, ಕೇಳ್ತೀನಿ ಅವಣ್ಣೆಗೆ. ಸ್ವಲ್ಪ ದುಡ್ಡು ಕಟ್ಟಿದ್ದೆ, ಕೇಳೋಣ. ಕೃಷ್ಣಣ್ಣಯ್ಯ, ಕೃಷ್ಣಣ್ಣಯ್ಯ. ಏನಪ್ಪ ಶ್ರೀನಿವಾಸ? ಅಲ್ಲ ಕಣಣ್ಣ, ದುಡ್ಡು ಕಟ್ಟಿದ್ನಲ್ಲ, ಕೆಲಸ ಆಗುತ್ತೆ ಅಂತ ಹೇಳ್ದಲ್ಲ, ಆಗುತ್ತೋ ಇಲ್ವೋ? ಇಲ್ಲಾಂದ್ರೆ ದುಡ್ಡಾದರೂ ಕೊಡೋಣ ವಾಪಸ್ ಕೊಡೋದಕ್ಕಾಗೋದಿಲ್ಲಪ್ಪ. ನಾನೇನಿಲ್ಲ, ನಾನೇನು ತಿಂದಿಲ್ಲ ನಿನ್ನ ದುಡ್ಡ. ತಗೊಂಡೋಗಿದ್ದೀನಿ ನಾನು. ಅಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳವ್ರೆ, ಅವ್ರಿಗೆ ಕಟ್ಟಿದ್ದೀನಿ. ಅವ್ರ ಹತ್ರ ಐತೆ ನಿನ್ನ ದುಡ್ಡು, ಸರಿನಾ? ನಾನಿವಾಗ ಕೊಡೋದಕ್ಕಾಗಲ್ಲ ನಿನ್ನ ದುಡ್ಡು. ಕೆಲಸ ಇನ್ನು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಯೋದಾದರೆ ಕಾಯಿ, ಸರಿನಾ? ದುಡ್ಡು ನಾನು ಕೇಳ್ಬೇಡಪ್ಪ ನೀನು. ದುಡ್ಡು ನಾನು ಕೇಳಿರೋದು ಹೆಂಗೆ ಸರಿಯಾಗುತ್ತಪ್ಪ? ನಾನು ತಗೊಂಡೋಗಿ ಅಲ್ಲಿ ಕಟ್ಟಿದ್ದೀನಿ. ನಾನು ₹1 ದುಡ್ಡು ತಿಂದಿಲ್ಲ. ಇದೇನಣ್ಣ ನೀನು ಹಿಂಗೆ ಹೇಳ್ತೀಯ? ಆಲೇನೆ ಹಾಂ, ದುಡ್ಡು ಇಸ್ಕೊಂಡು ಕೆಲಸ ಕೊಡಿಸ್ತೀನಿ, ಇನ್ನೊಂದು ತಿಂಗಳು ಆಗುತ್ತೆ ಅಂತ ಹೇಳಿ ಇವಾಗ ನೋಡಿದರೆ ಹಿಂಗೆ ಹೇಳ್ತೀಯಲ್ಲಣ್ಣ ನೀನು. ನೀನು ಸುಧಾರಿಸ್ಬೇಕಪ್ಪ. ಒಂದೇ ಸತಿ ನಮ್ಮ ಕೈಯಾಗೈತೇನಪ್ಪ ಅದು ಆಗೋಕ್ಕೆ? ಸುಧಾರಿಸ್ಬೇಕು. 1-2 ದಿವಸ ಸುಧಾರಿಸಿದ್ರೆ ಅತ್ಲಾಗೆ ಹೆಂಗೋ ಆಗುತ್ತೆ. ನೀನು ನನಗೆ ಬೇಗ ಬೇಕು ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ನಾನೇನು ನಿಂದು ₹1 ತಿಂದಿಲ್ಲ. ನಾನು ತಿಂಬೋದು ಇಲ್ಲ ನಾನು ಯಾರ್ದೂ. ನಾನು ಯಾರಿಗಾನ ಒಳ್ಳೇದು ಮಾಡ್ತೀನಿ ಹೊರ್ತು ನಾನು ಯಾರ್ದು ₹1 ತಿಂದಕ್ಕೆ ಹೋಗಲ್ಲ. ನನ್ನದೇ ಬೇಕಾದ್ರೆ ಇನ್ನು ಕೈಯಿಂದ ಕಳ್ಕೊಂತೀನಿ ಹೊರ್ತು ನಾನು ಯಾರ್ದು ₹1 ಕಳ್ಕೊಂಬಕ್ಕೆ ಹೋಗಲ್ಲ. ಅಲ್ಲ ಅಣ್ಣ, ನೀನು ಆಗುತ್ತೋ ಬಿಡುತ್ತೋ ಅದಾದ್ರೂ ನೀನು ಕರೆಕ್ಟಾಗಿ ಹೇಳು. ಆಗುತ್ತೆ ಅನ್ನೋದಾದರೆ ಹೇಳು. ಆಗಲಿಲ್ವಾ, ದುಡ್ಡಾದರೂ ವಾಪಸ್ ಕೊಟ್ಟಿರತ್ಲಾಗ ನಾನು ಏನಾದರೂ ಮಾಡೋಣ ಅಂತ ಇದ್ದೀನಿ. ನೋಡೋಣ ಎಷ್ಟು ಕಷ್ಟ. ನೀನು ಅಂಥದ್ರಾಗ ಇವಾಗ ನೋಡಿದ್ರೆ ಹಿಂಗೆ ಹೇಳ್ತೀಯ. ನಾನು ಎಲ್ಲ ಇಕ್ಕೊಂಡಿರೋದು ನಾನಿಲ್ಲ. ನಮಗೆಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗಿರೋದು ಅದೆಲ್ಲ ಇಕ್ಕೊಂಡಿರೋದೆಲ್ಲ ಕೊಟ್ಟಿದ್ದೀನಿ. ಎಲ್ಲ ಕುಡುಕಿ ಕೊಟ್ಟರು ನೀನೇನಣ್ಣ ನೀನು ಹಿಂಗೆ ಹೇಳ್ತೀಯ? ನೋಡೋಣಪ್ಪ, ಆಯ್ತು, ನಾನು ವಿಚಾರಿಸ್ತೀನಿ. ಆದರೆ ನಿನ್ನ ಅದೃಷ್ಟಪ್ಪ. ಆಗಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ, ಸರಿನೇ? ಅಲ್ಲ ಕಣಣ್ಣ, ಇವಾಗ ನೋಡು ಅಲ್ಲ ಹೆಂಗೆ ಮಾತಾಡ್ತೀವಿ. ಯಾಕಣ್ಣ ಹಿಂಗೆ ಮಾತಾಡ್ತೀವಿ ಕೃಷ್ಣಣ್ಣಯ್ಯ? ಅಯ್ಯೋ, ನಾನೇನೋ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ನಲ್ಲಣ್ಣ. ನಾನು ನಂಬಿಕೆ ಇಟ್ಟು ಬಿಡು ಕೊಡಿಸುತ್ತೆ, ಇವಣ್ಣ ಎಲ್ಲ ಕಡೆ ಓಡಾಡುತ್ತೆ, ಸ್ವಲ್ಪ ಚೆನ್ನಾಗೆಲ್ಲ ಪರಿಚಯ ಇದ್ದಾರೆ ಅಂತ ಹೇಳಿ ಕೊಟ್ರೆ ನೀನು ಏನಣ್ಣ ನೀನು ಅಲ್ಲಿ ಹಿಂಗೆ ಮಾತಾಡ್ತೀಯ? ಈಗಳಪ್ಪ, ನೀನು ನನ್ನ ಮೇಲೆ ರೇಗ್ಬೇಡ. ನೀನು ಮಾತಾಡೋದಾದರೆ ನೀನು ಬೇಕಾದ್ರಲ್ಲಿ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ದುಡ್ಡು ಕಟ್ಟಿರೋರ ಹತ್ರ ತೋರಿಸ್ತೀನಿ, ಬೇಕಾದ್ರೆ ಅವ್ರನ್ನ ಹತ್ರ ಮಾತಾಡು, ಸರಿನಾ? ನಾನು ಯಾರ ಹತ್ರನೂ ₹1 ಇಸ್ಕೊಂಡು ತಿಂದಿಲ್ಲ, ಏನಿಲ್ಲ. ಆಗುತ್ತೆ ಅಂತ ಹೇಳವ್ರೆ. ಈಗ ಆದರೆ ನಿನ್ನ ಅದೃಷ್ಟ. ನಿನಗೆ ಅದೃಷ್ಟ ಇದ್ದರೆ ಆಗುತ್ತೆ. ನಿನ್ಗೆ ಯಾಕೆ ಅದೃಷ್ಟನೇ ಇಲ್ಲ ಅನಿಸುತ್ತೆ? ಕೆಲಸ ಸಿಗೋದು ನಿನಗೆ ಅದೃಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೇ ಅದು ನನಗೆ ಬರೋ ಡೌಟೇ ಅನಿಸುತ್ತೆ ಕಣಪ್ಪ. ಏನು ಮಾಡೋಕ್ಕಾಗುತ್ತೆ? ನಾನೇನು ನಿಂದೇನು ತಿಂದಿಲ್ಲ, ಅಲ್ಲಿ ಕಟ್ಟಿದ್ದೀನಿ. ಸಿಕ್ಕಿದ್ರೆ ನಿನ್ನ ಅದೃಷ್ಟ, ಸಿಗಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಕೇಳ್ಬೇಡಪ್ಪ ನೀನು. ಅಣ್ಣೋ, ಯಾಕೆ ಹಿಂಗೆ ಮಾತಾಡ್ತೀಯ ನೀನು? ಅಲ್ಲ, ಇಷ್ಟು ದಿವಸ ಒಂಥರ ಮಾತಾಡ್ತಿದ್ದೆ, ಇವಾಗ ಒಂಥರ ಮಾತಾಡ್ತಾ ಇದೆಯಾ? ಇದೊಳೆ ಸರಿ ಆಯ್ತಪ್ಪ. ನಾನು ಕೈಲಾದೊಡ್ಡು ಸಹಾಯ ಮಾಡೋಣ ಬಿಡು, ಓದಿದಾನಲ್ಲ ಚೆನ್ನಾಗಿ ಅಂತ ಹೇಳಿ ನಾನೇನೋ ಕೈಲಾದೊಡ್ಡು ಸಹಾಯ ಮಾಡೋಣ ಅಂತ ಹೋದರೆ ನೀನು ನನಗೆ ಕೇಳಿದ್ರೆ ಹೆಂಗಪ್ಪ ಇದು? ಇದೇನಲ್ಲ ಶ್ರೀನಿವಾಸ, ನೀನು ವಿದ್ಯಾವಂತ ಆಗಿ ನೀನು ನನ್ನೇ ಕೇಳ್ತೀಯಲ್ಲ. ವಿದ್ಯಾವಂತನಾಗಿ ಯಾರನ್ನ ಹೆಂಗೆ ಕೇಳಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ? ನಾನು ಹಣ ವಿದ್ಯಾವಂತ ಆಗಿರೋದಕ್ಕೆ ಕಣಣ್ಣ ಕೇಳ್ತಾ ಇರೋದು. ಮತ್ತು ದುಡ್ಡು ಕೊಟ್ಬಿಟ್ಟು ನಾನು ಸುಮ್ಮನೆ ಆಗೋದಕ್ಕಾಗುತ್ತಾ?
ನೀನು ಕೊಡಿಸ್ತೀನಿ ಇವತ್ತು ನಾಳೆ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಕೇಳಿದೆ ಕಣಣ್ಣ. ಸರಿ ಆಯಿತು, ನೋಡೋಣ, ಹೇಳು, ಮಾತಾಡೋಣ. ಮನೆ ತಕ್ಕ ಬರ್ತೀನಿ, ಇಲ್ಲೆಲ್ಲ ಏನು ಮನೆ ತಕ್ಕ ಬರ್ತೀನಿ, ಹೇಳಿ ಮಾತಾಡೋಣ. ಯಾಕಲ್ಲ ಶ್ರೀನಿವಾಸ, ಕೃಷ್ಣಪ್ಪನ ತಗ ಪಾರ್ಟಿ ನೀನು ರಾಂಗ್ ಆಗಿಬಿಟ್ಟಿದ್ದೆ, ಯಾಕೆ ದುಡ್ಡು ಕೊಟ್ಟಿದ್ದೀಯಾ? ಹ್ಞೂನಲ್ಲ ಮಗ, ದುಡ್ಡು ಕೊಟ್ಟಿದ್ದ ಕಣೋ ಶ್ರೀಪತಿ. ಏನು ಮಾಡೋದ ಇವಾಗ? ದುಡ್ಡು ಎಷ್ಟೊಂದು ದುಡ್ಡು ಕಟ್ಟಿದ್ದೀನಿ. ಮೊನ್ನೆ 1,00,000 ದುಡ್ಡು ಕೊಟ್ಟಿದ್ನಾ, ತಿರ್ಗಾ ಇನ್ನೂ 30,000 ಕೊಡಪ್ಪ ಅಂತ ಹೇಳಿ ಇನ್ನೂ 30,000, ಇಷ್ಟು ಲಕ್ಷದ 30,000 ದುಡ್ಡು ಕೊಟ್ಟಿದ್ದೀನಿ. ಆಗುತ್ತೆ, ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ದೆ. ಇವತ್ತು ನೋಡಿದ್ರೆ ನಿನ್ಗೆ ಅದೃಷ್ಟ ಇಲ್ಲ ಕಣಪ್ಪ, ಗೋರ್ಮೆಂಟ್ ಕೆಲಸ ತಗೊಂಡು ನಾನೇನು ಮಾಡೋಣ ಅಂತ ಇದ್ದಾನೆ. ಯಪ್ಪ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಯಪ್ಪ. ಯಾನು ನಂಬೋ ಅಂಥ ಕಾಲ ಅಲ್ಲ ಕಣ ಶ್ರೀಪತಿ, ಇವಾಗ ಭಾಳ ಮೋಸದ ಕಾಲ. ಭಾಳ ಮೋಸ ಇವಾಗ, ಯಾರನ್ನೂ ನಂಬಬಾರ್ದು. ನೀನು ಹೋಗಿ ಹೋಗಿ ಅವನಿಗೆ ಅಷ್ಟೊಂದು ದುಡ್ಡು ಕೊಟ್ಟಿದೆಯಲ್ಲ. ಅಯ್ಯೋ, ನಾವೇನೋ ನಂಬಿದ್ವಪ್ಪ ಬಿಡು, ಏನೋ ಒಳ್ಳೇದಾಗುತ್ತೆ ಅವರಿಂದನ ಅಂತ ಹೇಳಿ ನಂಬಿದ್ವಿ. ಆದರೆ ಅವರಿಂಥ ಮೋಸ ಮಾಡ್ತಾರೆ ಎಂಬುದು ಗೊತ್ತಿಲ್ಲ. ಶ್ರೀನಿವಾಸ, ಬಸ್ ಬರೋದಿಲ್ಲ ಕಣೋ, ಅದೇನು ಹೋಯ್ತೋ ಏನೋ, ಅದು ಒಂದೊಂದು ದಿವ್ಸ ಬಂದರೆ ಬರುತ್ತೆ, ಬರ್ತಿದ್ರೆ ಇಲ್ಲ. ಇವಾಗ ಸುಮ್ಮನೆ ನೀನು ಯಾರ್ದಾದ್ರೂ ಗಾಡಿ ಇಸ್ಕೊಂಡು ಹೋಗು. ಹ್ಞೂನಪ್ಪ, ಯಾವುದು ಯಾರನ್ನೂ ಗಾಡಿ ಕೇಳೋನೋ ಏನೋ, ಯಾರೂ ಕೊಡೋದಿಲ್ಲ ಕಣೋ. ಅಣ್ಣ ಬೇಗ ಬಾ, 10 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿತ್ತು, ಹೋಗ್ಬೇಕಾಗಿತ್ತು. ಏನು ಮಾಡೋಣ, ಬೇಗ ಬಾರಪ್ಪ, ಇಂಟ್ರ್ಯೂ ಐತೆ, ಇಲ್ಲಿ ಬಂದುಬಿಡು ಅಂತ ಅಣ್ಣ ಮೇಲೆ ಒಂದು 2-3 ಸತಿ ಫೋನ್ ಮಾಡ್ತೈತೆ. ಏನು ಮಾಡೋದು ಇವಾಗ? ನಿಂದೇನಾದರೂ ಐತೆನಾ ಗಾಡಿ? ಐತೆ ಬಾ, ಪೆಟ್ರೋಲ್ ಹಾಕ್ಸ್ಕೊಂಡು ತಗೊಂಡೋಗ್ಮಂತೆ, ಮನೆ ಹತ್ರ ಐತೆ. ಹೆಂಗೋ ಶ್ರೀಪತಿ, ನಿನ್ನಂಥ ಫ್ರೆಂಡ್ ಇರೋದಕ್ಕೆ ಎಷ್ಟೋ ವಾಸಿ ಕಣೋ, ನನಗೆ ಹೆಲ್ಪ್ ಮಾಡ್ತೀಯ. ಅಯ್ಯೋ, ನಮ್ಮರೇ ಆಗಲ್ಲ ಇವಾಗ. ನಮ್ಮ ಅಣ್ಣನ ಮಕ್ಕಳು ಅವರೆಲ್ಲ ಇದ್ದಾರೆ, ಅವ್ರು ಯಾರೂ ಆಗೋದಿಲ್ಲ. ಇವತ್ತು ನೋಡು, ನೀನು ನನ್ನ ಫ್ರೆಂಡ್ ಕಡೆಗಳನ್ನಾದರೂ ಎಷ್ಟು ಹೆಲ್ಪ್ ಮಾಡ್ತೀಯ. ಸಿನಾ, ನಿಜವಾಗ್ಲೂ ನನಗಂತೂ ತುಂಬ ಬೇಜಾರಾಯಿತು. ಏನಪ್ಪ ಇದು, ಇವನು ಹಿಂಗೆ ಮಾಡ್ಕೊಬಿಟ್ಟ, ಭಾಳ ಒಳ್ಳೆ ಹುಡುಗ, ಯಾಕೆ ದೇವ್ರಮ್ಮನ ಒಳ್ಳೆಯವ್ರಿಗೆ ಹಿಂಗೆ ಮಾಡ್ತಾನೆ ಅಂತೇಳಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತೈತೆ ನೀನು ನೋಡಿದ್ರೆ. ಅಲ್ಲ, ಹೋಗಿ ಇವ್ನು ನಂಬಿ, ಅಲ್ಲ ಇವನು ಊರಾಗೆ ಅವ್ರ ಇರ್ತಾಗೆಲ್ಲ ದುಡ್ಡು ಇಸ್ಕೊಂಡು ಮಜಾ ಮಾಡ್ಕೊಂಡು ಓಡಾಡ್ತಾನೆ. ಒಳ್ಳೆನಲ್ಲ ಇವನು, ಒಳ್ಳೆನಲ್ಲ ಕಣಲ್ಲ. ಎಲ್ಲರೂ ಹಂಗೆ ಅಂತಾರೆ. ನೀನು ಹೋಗಿ ಇವ್ನಿಗೆ ನಂಬಿ ದುಡ್ಡು ಕೊಟ್ಟಿದೆಯಲ್ಲ. ಅಲ್ಲ, ನಾಳೆ ಕಡೆಗೆ ಓಡಾಡ್ತಾರೆ ಎಲ್ಲನ ಚೆನ್ನಾಗಿ, ಅದು ಇದು ಎಲ್ಲ ಕೆಲಸ ಕೊಡಿಸ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳಿದ್ದೆ ನಾನು. ನಮ್ಮ ಅಪ್ಪ ಬೇರೆ ಹಂಗಂದಿತ್ತ, ಅವರು ಎಲ್ಲ ಓಡಾಡ್ತಾರೆ ಆ ಕಡೆ ಎಲ್ಲನ, ಅವ್ರಿಗೆಲ್ಲ ಪರಿಚಯ ಇದ್ದಾರೆ, ದೊಡ್ಡ ಅಧಿಕಾರಿಗಳು, ಇವರೆಂತಾರೋ ಎಲ್ಲ ರಾಜಕಾರಣಿಗಳೆಲ್ಲ ಪರಿಚಯ ಇದ್ದಾರೆ, ಕೊಡಿಸ್ತತೆ ಅಂತ ಹೇಳಿತ್ತಾ. ಅದಕ್ಕೆ ನಾನು ಕೊಟ್ಟೆ ನಂಬಿ. ನೋಡೋಣ. ನಾನೇನಂಗೆ ಕೊಡಲಿಲ್ಲ ಅಂದರೆ ನಾನು ಬಿಡೋಣ ಅಂತಾನಲ್ಲ, ನೋಡೋಣ. ರಾಜಕಾರಣಿಗಳೆಲ್ಲ ಚೆನ್ನಾಗಿ ಪರಿಚಯ ಇದ್ದಾರೆ ಕಣೋ, ಇವ ಅಣ್ಣಗೆ ಪರಿಚಯ ಇದ್ದರು ಬಿಟ್ಟವರು. ಅಯ್ಯೋ, ಇವನಿಗೆ ಒಂದೊಂದು ಆಳು. ಅಯ್ಯೋ, ಏನು ಬಿಲ್ಡಪ್ ಬೇರೆ ಇವಂದು, ಸಖತ್ತು ಬಿಲ್ಡಪ್ಪು. ಬಿಲ್ಡಪ್ ಅನ್ಬೇಡಪ್ಪ, ಆಗ್ಬಿಡುತ್ತೆ, ಈಗ ಆಗ್ಬಿಡುತ್ತೆ ಬಿಡು, ಇನ್ನೊಂದು ವಾರ ಆಗ್ಬಿಡುತ್ತೆ ಅಂತ ಹೇಳಿದ್ನಪ್ಪ. ನಾವು ಅದಕ್ಕೇ ಇಲ್ಲಡಲ್ಲ, ನೀನು ಕಟ್ಟು 1 ತಿಂಗಳಿಗೆ ನಂಗೆ ಕೆಲಸ ಕೊಡಿಸ್ಲಿಲ್ಲ ಅಂದರೆ ಕೇಳು ಅಂತ ನನ್ನ ನಂಬಿಸ್ಬಿಡ್ತು. ನಾನು ಅದಕ್ಕೆ ಆದರೂ ಆಗ್ಬೋದೇನೋ ಬಿಡತ್ಲಾಗೆ. ಇವಾಗ ಕೆಲಸ ಅಂತ ಮತ್ತು ತುಂಬ ಕಷ್ಟ ಆಯ್ತಲ್ಲ, ಇನ್ನೇನೋ ಸ್ವಲ್ಪ ದುಡ್ಡು ಕೊಟ್ಟು ತಗೊಂಡ್ರತ್ತ ಲೈಫ್ ಲಾಂಗ್ ಗೌರ್ಮೆಂಟ್ ಕೆಲಸ ಇರುತ್ತೆ ಅಂತ ಹೇಳಿ ನಂಬಿದೆ. ಆದರೆ ಇದ್ರಲ್ಲಿ ಮೋಸ ಐತೆ ಅಂತ ಗೊತ್ತಾಗಲಿಲ್ಲ ಕಣಲ್ಲ ಮಗ. ನೀನು ಮುಂಚೆಗಾದ್ರೂ ಹಂಗೆ ಹೇಳ್ಬೇಕಾಯ್ತು ಅಂದ್ರೆ ನಾವು ಯಾರ್ತಾಗೂ ಹೇಳಿರ್ಲಿಲ್ವಲ್ಲ, ನಿನಗೆ ಇವಾಗಲೇ ಗೊತ್ತಾಗಿದ್ದು ಅನಿಸುತ್ತೆ. ನೀನು ನಾನು ಕೇಳಿದ್ರೆ ಹೇಳ್ತಿದ್ದೆ ಮಗ, ನೀನು ಹೇಳಲೇ ಇಲ್ವಲ್ಲ ನನ್ನ ಹತ್ರ. ಅಯ್ಯೋ, ಹೋಗಿ ಅವ್ನು ನಂಬಿ ದುಡ್ಡು ಕೊಟ್ಟಿದ್ದಿ. ಎಲ್ಲ ಊರಾಗೆಲ್ಲ ಹಂಗೆ ಅಂತಾರೆ, ಅವ್ನು ದೊಡ್ಡ ಮೋಸ್ಕಾರ ನನ್ನ ಮಗ, ಒಳ್ಳೆನಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇವರು ನಮ್ಮ ಮನೆ ಹತ್ರ ಇವರು ಸಿದ್ವೀರಣ್ಣ ಅಂತ ಐತಲ್ಲ, ಸಿದ್ವೀರಣ್ಣ ಅವ್ರ ಮಗ ಯಾವುದು, ಅವರಪ್ಪ ದಿನೇಶ್ ಅನ್ನೋನಿಗೆ, ಅವ್ರಿಗೂ ಹಂಗೆ ಮಾಡಿತ್ತವಣ್ಣ. ದಿನೇಶ್ ಅನ್ನೋ ಹತ್ರನೂ ದುಡ್ಡು ಇಸ್ಕೊಂಡು ಅವ್ನಿಗೂ ಕೆಲಸ ಆಗಲಿಲ್ಲ ಅಂತ ಹೇಳಿ ಅವರೆಲ್ಲ ಗಲಾಟೆ ಮಾಡಿ ದುಡ್ಡು ಮನೆ ಇಸ್ಕೊಂಡ್ರು. ಕೆಲಸ ಆಗಲಿಲ್ಲ ಅಂತ ಅವ್ರು ವಾಪಸ್ ಇಸ್ಕೊಂಡ್ರು. ಹೌದೇನು, ಅವರು ಕೊಟ್ಟಿದ್ರು ಹಂಗಾದ್ರೆ? ನೋಡಪ್ಪ, ನಮ್ದು ಹಂಗಾದ್ರೆ ಆಗುತ್ತೋ ಇಲ್ಲೋ, ಹೆಂಗೋ ಸಾಯಂಕಾಲಕ್ಕೆ ಬಂದಾಗ ಮಾತಾಡೋದು, ಮನೆ ತಕ್ಬತ್ತೀನಿ ಅಂತ ಹೇಳೈತೆ, ಬಂದಾಗ ಮಾತಾಡಬೇಕು. ಕೆಲಸಕ್ಕೆ ಇವತ್ತು ಇಂಟ್ರಿಗೆ ಹೋಗ್ಬೇಕಾಗಿತ್ತು. ನಮ್ಮೂರಲ್ಲಿ ಬೇರೆ ಬಸ್ ಬರೋಲ್ಲ, ಬಸ್ಸಿಗೆ ನೋಡ್ತಾ ಇದ್ದೀನಿ. ಅಯ್ಯೋ, ಎಷ್ಟು ಕಾದರೂ ಬಸ್ ಇಲ್ಲ, ಒಂದು ಗಾಡಿ ಇಲ್ಲ ನನ್ನ ಹತ್ರ. ಏನು ಮಾಡಲಿ, ಗಾಡಿ ತೊಗೊಳ್ಳೋಣ ಅಂದ್ರೂ ಆಗಲ್ಲ. ಇವಾಗ ದುಡ್ಡು ಇರೋದು ಸ್ವಲ್ಪ ಇಟ್ಕೊಂಡಿರೋ ದುಡ್ಡೆಲ್ಲನ ಕೆಲಸ ಸಿಗುತ್ತೆ ಅಂತ ಕಟ್ಬಿಟ್ಟಿದ್ದೀನಿ. ಗಾಡಿ ಇಲ್ಲ, ಏನಿಲ್ಲ. ಯಾರನ್ನಾದ್ರೂ ಕೇಳಿದ್ರೆ, ನಮ್ಮವ್ರನ್ನ ಯಾರನ್ನಾದ್ರೂ ಕೇಳಿದ್ರೆ, ನಮ್ಮ ಅಪ್ಪರು 3 ಅಣ್ಣ ತಮ್ಮಗಳು, ಅವರು ಅಣ್ಣನ ಮಕ್ಕಳು ಎಲ್ಲರ ಹತ್ರನೂ ಇದ್ದಾವೆ. ಅವ್ರನ್ನೆಲ್ಲ ಕೇಳಿದ್ರೆ ಯಾರೂ ಕೊಡೋದಿಲ್ಲ. ನಮ್ಮ ಹತ್ರ ಇಲ್ಲಪ್ಪ, ಕೊಡಲ್ಲ, ನಾವು ಕಂಡರ ಕೈ ಗಾಡಿನ ಅಂತಾರೆ. ಹೆಂಗೋ ನಮ್ಮ ಶ್ರೀಪತಿ ನನ್ನ ಒಳ್ಳೆ ಫ್ರೆಂಡು, ಕ್ಲೋಸ್ ಫ್ರೆಂಡು. ಇವನು ಅಷ್ಟೇ, ಯಾರೂ ತಂಟೆ ತಕ್ರಲ್ಗೆ ಹೋಗಲ್ಲ. ಇವನು ಯಾರು ಸವಾಸಕ್ಕೆ ಹೋಗಲ್ಲ. ಇವನು ಕೆಲಸ ಏನೋ ಇವನು ಇದ್ದೇನೋ ಮಾಡ್ಕೊಂಡು ಇವನು ಕೆಲಸ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಬಾರಲ್ಲ, ನಂದೇ ಐತೆ ಗಾಡಿ ಕೊಡ್ತೀನಿ ಅಂತ ಕರೀತಾನೆ. ಒಳ್ಳೆ ಫ್ರೆಂಡು ಇವನು, ನನ್ನ ಕ್ಲೋಸ್ ಫ್ರೆಂಡು. ನಾನು ಇವನು ಒಂದೇ ಕ್ಲಾಸ್ಮೇಟು. ಇವನು ಓದ್ತಿರ್ಲಿಲ್ಲ, ಹೆಂಗೂ ಇವಾಗ ಒಂದು ಸ್ವಲ್ಪ ಏನೋ ಕೆಲಸಕ್ಕೆ ಸೇರಿದ್ದಾನೆ. ಏನೋ ಬ್ಯಾಂಕಲ್ಲಿ ಏನೋ ಸ್ವಲ್ಪ ಕೆಲಸಕ್ಕೆ ಸೇರಿ ಏನೋ ಒಂದು 25-30 ಸಾವಿರ ಸಂಬಳ ತಗೊಳ್ತಾನೆ.
ಇವನು ನೋಡಿದ್ರೆ ಹೆಂಗೋ ನಿನಗೆ ಆಗುತ್ತೋ ಇಲ್ಲ ಕಣಪ್ಪ, ನಿನಗೆ ಅದೃಷ್ಟ ಇಲ್ಲ ಅಂತ ಇವನು ಹೇಳ್ತಾ ಇದ್ದಾನೆ ಕೃಷ್ಣಪ್ಪ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೆ, ನನಗಂತೂ ತುಂಬ ಟೆನ್ಷನ್ ಆಗ್ತಾಯಿದೆ. ಇವಾಗ ಬೇರೆ 10 ಗಂಟೆಗೆ ಇಂಟ್ರಿಗೆ ಹೋಗಬೇಕು, ಟೈಮ್ ಆಗೈತೆ, ಬಸ್ಗಳಿಲ್ಲ ಓಡಾಡೋದಕ್ಕೆ. ಒಂದೇ ಒಂದು ಬತ್ತೈತೆ, ಅದು ನನ್ನಿಂದ ಬರೋದೇ ಇಲ್ಲ. ಅದನ್ನ ಇಷ್ಟೊತ್ತಿಗೆ ಬರಬೇಕಾಗಿತ್ತು. 9 ಗಂಟೆ 9 ಕಾಲು ಅಷ್ಟೊತ್ತಿಗೆ ಬರೋದು. ನಾನು 10 ಗಂಟೆ ಅಷ್ಟೊತ್ತಿಗೆ ಆ ಬಸ್ಸಿಗೆ ಹೋದರೆ 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತೀನಿ ಅಂತ ಬಂದೆ. ಆದರೆ ಬಸ್ಸೇ ಇಲ್ಲ. ಏನು ಮಾಡೋಣ, ಇವ್ನು ಗಾಡಿ ಇಸ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.